ಮಕ್ಕಳು ಆಗ್ಬೇಕಂತ ಹೆತ್ತವರು ಅದೆಷ್ಟೋ ಹರಕೆಯನ್ನ ಕಟ್ಕೊಂಡಿರ್ತಾರೆ. ಮಕ್ಕಳನ್ನ ದೊಡ್ಡವರು ಮಾಡೋದಕ್ಕೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿರ್ತಾರೆ. ಅಪ್ಪ ಮಗನ ಸಂಬಂಧ ಅಂತಂದ್ರೆ ವರ್ಣಿಸಲಾಗದ ಬಾಂಧವ್ಯ. ಬಡವರೇ ಆಗಿರ್ಲಿ, ಶ್ರೀಮಂತರೇ ಆಗಿರಲಿ, ಮಕ್ಕಳ ಪಾಲಿಗೆ ಅಪ್ಪನ ಹೀರೋ. ಆದ್ರೆ ಕೆಲವರು ಜನ್ಮ ಕೊಟ್ಟಂತ ತಂದೆಯ ರಕ್ತವನ್ನೇ ಹರಿಸ್ಬಿಡ್ತಾರೆ. ಆಸ್ತಿ ವಿಚಾರಕ್ಕೆ ಮಗನಿಂದನೇ ತಂದೆಯ ಹೆಣವ ಉಳಿದಂಥದ್ದು ನಿಜಕ್ಕೂ ದುರಂತ ಅಲ್ರಿ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮಕ್ಕಳು ಆಗ್ಬೇಕಂತ ಹೆತ್ತವರು ಅದೆಷ್ಟೋ ಹರಕೆಯನ್ನ ಕಟ್ಕೊಂಡಿರ್ತಾರೆ. ಮಕ್ಕಳನ್ನ ದೊಡ್ಡವರು ಮಾಡೋದಕ್ಕೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿರ್ತಾರೆ. ಅದರಲ್ಲೂ ಅಪ್ಪ ಮಗನ ಸಂಬಂಧ ಅಂತಂದ್ರೆ ವರ್ಣಿಸಲಾಗದ ಬಾಂಧವ್ಯ. ಬಡವರೇ ಆಗಿರಲಿ, ಶ್ರೀಮಂತರೇ ಆಗಿರಲಿ, ಮಕ್ಕಳ ಪಾಲಿಗೆ ಅಪ್ಪನ ಹೀರೋ. ಆದರೆ ಕೆಲವರು ಜನ್ಮ ಕೊಟ್ಟಂತ ತಂದೆಯ ರಕ್ತವನ್ನೇ ಹರಿಸ್ಬಿಡ್ತಾರೆ. ಹಾಸನದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಡೆಯಿತು. ಹಾಸನದಲ್ಲೂ ಕೂಡ ಒಬ್ಬ ದುಷ್ಟ ಮಗ ಇಂಥದ್ದೇ ಕೃತ್ಯಕ್ಕೆ ಕೈ ಹಾಕಿದ್ದಾನೆ. ಹೆತ್ತ ತಂದೆ ಒಂದು ಕಡೆ, ಹೆತ್ತ ತಂದೆಯನ್ನ ಮುಗಿಸ್ಬೇಕು ಅನ್ನುವಂಥ ಮಟ್ಟಿಗೆ ಅವನ ತಲೆಯಲ್ಲಿ ಇತ್ತಲ್ಲ, ಆ ಮನಸ್ಥಿತಿ ಇತ್ತಲ್ಲ, ನಿಜವಾಗ್ಲೂ ಕೂಡ ಇಂಥ ಕ್ರೂರ ಮನಸ್ಥಿತಿಯ ಮಗ ಇವನು ಅನ್ನುವಂಥದ್ದು ಇದೀಗ ಎದ್ದು ಕಾಣ್ತಾ ಇದೆ. ನೋಡಿ, ರಾಡ್ನಿಂದ ಹೊಡೆದು ಮನೆಯಲ್ಲಿ ಭೀಕರವಾಗಿ ಹತ್ತೆ ಮಗನಿಂದಲೇ ಹೆಣವಾದಂಥ ದುರಾದೃಷ್ಟ ಅಪ್ಪ ಇವನೇ ನೋಡಿ. ಹೆಸರು ಸತೀಶ್ ಅಂತ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹಿರಿಸಾವೆ ಗ್ರಾಮದವರು. ವಯಸ್ಸು 60 ವರ್ಷ. ಇವರ ಸಂಸಾರದಲ್ಲಿ ಅದ್ಯಾವ ಬಿರುಗಾಳಿ ಎತ್ತೋ ಗೊತ್ತಿಲ್ಲ. ಹೆಂಡತಿ ಹಾಗೂ ಮಕ್ಕಳ ದೂರವಾಗಿದ್ದರು. ಪತ್ನಿ ನಿರ್ಮಲಾ ಹಾಗೂ ಮಕ್ಕಳಾದಂಥ ರಂಜಿತ್ ಹಾಗೂ ಗಿರೀಶ್ KR ನಗರದಲ್ಲಿ ವಾಸವಾಗಿದ್ದರಂತೆ. ಸತೀಶ್ ಅಮ್ಮನ ಜೊತೆ ಹಿರಿಸಾವೆಯಲ್ಲಿ ವಾಸವಾಗಿದ್ದ. KR ನಗರದಲ್ಲಿ ಸತೀಶ್ಗೆ ಸೇರಿದಂಥ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಇತ್ತಂತೆ. ಆದರೆ ಹೆಂಡತಿ ಮಕ್ಕಳಿಗೆ ಕೊಟ್ಟಿರಲಿಲ್ಲ. ಇದೇ ವಿಚಾರಕ್ಕೆ ಆಗಾಗ ಒಂದಿಷ್ಟು ಗಲಾಟೆ ಆಗ್ತಾ ಇತ್ತು ಮಕ್ಕಳ ನಡುವೆ, ಅಪ್ಪನ ನಡುವೆ. ಸೊ ಆಸ್ತಿ ಕೊಟ್ಬಿಡು, ನಮಗೂ ಕೂಡ, ನಾವು ಕೂಡ ಬದುಕನ್ನು ಕಟ್ಕೊಳ್ತೀವಿ, ಹಾಗೆ ಹೀಗೆ ಅಂತ ಒಂದಿಷ್ಟು ಗಲಾಟೆ ಆಗ್ತಾ ಇತ್ತಂತೆ. ತಂದೆ ಹೆಣ ಉರುಳಿಸಿದಂಥ ದುಷ್ಟ ಮಗ ಒಂದಿಷ್ಟು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ನೋಡಿ, ಏನಾಗ್ಬಿಟ್ಟಿತ್ತು ಅಂತಂದ್ರೆ, ಕಳೆದ 2 ವರ್ಷಗಳ ಹಿಂದೆ ಸತೀಶ್ 2ನೇ ಮದುವೆ ಆಗಿದ್ದಂತೆ. 60 ವಯಸ್ಸು ಒಂದು ಕಡೆ ಗಮನಿಸ್ತಾ ಹೋದ್ರೆ 2ನೇ ಮದುವೆ ಆಗ್ಬಿಟ್ಟಿದ್ದ. ಅಪ್ಪ 2ನೇ ಮದುವೆ ಆಗ್ತಾ ಇದ್ದ ಹಾಗೆ ಮಗನಿಗೆ ಒಂದಿಷ್ಟು ಟೆನ್ಷನ್ ಆರಂಭ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ಕೋಟ್ಯಾಂತರ ಆಸ್ತಿ ಇದೆ. ಆ ಆಸ್ತಿಯಲ್ಲೂ ಕೂಡ 2ನೇ ಹೆಂಡತಿ ಮಕ್ಕಳಿಗೆಲ್ಲೂ ಕೂಡ ಹೋಗ್ಬಿಟ್ರೆ ನಮಗೇನು ಕೂಡ ಸಿಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದನ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ಮೊದಲನೇ ಹೆಂಡತಿ ಮಗನಿಗೆ ಒಂದಿಷ್ಟು ಟೆನ್ಷನ್ ಶುರು ಆಗೋಗ್ಬಿಟ್ಟಿದೆ. ಎಲ್ಲಿ ನಮ್ಮಪ್ಪ ನಮಗೆ ತೆಂಗಿನ ಚಿಪ್ ಕೊಟ್ಬಿಡ್ತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಏನಾಗೋಗ್ಬಿಟ್ಟಿದೆ, 2ನೇ ಮದುವೆ ಆಗ್ತಿದ್ದ ಹಾಗೆ ಇದು ಮೊದಲ ಹೆಂಡತಿ ಮಗ ಪಿತ್ತ ನೆತ್ತಿಗೇರೋ ಹೋಗ್ಬಿಟ್ಟಿದೆ. ಏನಪ್ಪ ಇದು, ನಮ್ಮಪ್ಪ ಹಿಂಗೆ ಮಾಡಿ ಹೋಗ್ಬಿಟ್ನಲ್ಲ, ಆಸ್ತಿ ಕೈ ತಪ್ಪುವಂಥ ಭಯದಲ್ಲಿ ಕೋರ್ಟ್ ಕೂಡ ಮೆಟ್ಲೇರುವಂಥ ಕೆಲಸ ಮಾಡಿದ್ದಾನೆ. ದಾವೆ ಇತ್ಯರ್ಥವಾಗುವ ಮುನ್ನವೇ ನಿರ್ಮಲಾ ಮತ್ತು ಮಕ್ಕಳು ಆಸ್ತಿ ನೀಡುವಂತೆ ಗಲಾಟೆ ಮಾಡಿದ್ರಂತೆ. ಆದರೆ ಸತೀಶ್ ಯಾವುದೇ ಕಾರಣಕ್ಕೂ ಕೂಡ ಕೊಡಲ್ಲ ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾನೆ. ನೋಡಿ, ಮೊನ್ನೆ ಮನೆಗೆ ಬಂದಿದ್ದಂಥ ಕಿರಿಯ ಮಗ ರಂಜಿತ್ ಗಲಾಟೆ ಮಾಡಿದ್ದಾನೆ. ಮಾತಿಗೆ ಮಾತು ಬೆಳೆದು ಒಂದಿಷ್ಟು ಜಗಳ ತಾರಕಕ್ಕೇರಿದೆ. ಈ ವೇಳೆ ಅಕ್ಷರಶಃ ರಾಕ್ಷಸನಾಗಿದ್ದಾನೆ ಮಗ ರಂಜಿತ್. ಅಪ್ಪನ ನೆತ್ತರ ಕೂಡಿಯನ್ನು ಹರಿಸ್ಬಿಟ್ಟಿದ್ದಾನೆ. ರಾಡ್ನಿಂದ ಹೊಡೆದ್ಬಿಟ್ಟಿದ್ದಾನೆ ಅಪ್ಪನಿಗೆ, ಸತೀಶ್ಗೆ. ಹತ್ಯೆ ಮಾಡಿ ಒಂದಿಷ್ಟು ಪರಾರಿ ಆಗುವಂಥ ಕೆಲಸ ಮಾಡಿದ್ದಾನೆ. ಇನ್ನು ಸ್ಥಳೀಯರು ಹೇಳ್ತಾ ಇದ್ರು, ಚೇತನ್ ಹಾಗೂ ಶ್ರೀಧರ್ ಅನ್ನೋರು ಅಮ್ಮನಿಗೆ ವಯಸ್ಸಾಗಿತ್ತು, ಕಿವಿ ಕೂಡ ಕೇಳಿಸ್ತಾ ಇರಲಿಲ್ಲ, ಆದರೆ ಇತ್ತೀಚೆಗೆ 2ನೇ ಮದುವೆ ಆಗಿತ್ತು ಎಂಬ ಸುದ್ದಿ ಇತ್ತು. ಆದರೆ ಮದುವೆ ಬಳಿಕ ಆಸ್ತಿಯನ್ನು ಮಾರಾಟ ಮಾಡಿ ಹಣವನ್ನು 2ನೇ ಹೆಂಡತಿ ಹೆಸರಿಗೆ ಠೇವಣಿಗೆ ಮಾಡಿದ್ರಂತೆ. ಇದರಿಂದ ಸಂಬಂಧ ಹಾಳಾಗಿತ್ತು. ಅಮ್ಮನಿಗೆ ಊಟ ಹಾಕಲು ಒಪ್ಪಲಿಲ್ಲ. ತಾಯಿಯನ್ನು ನೋಡಿಕೊಂಡು ಇರಲು ನಾನೇನೋ ಮಾಡಬೇಕು ಅಂತ ಜಗಳ ಆಗ್ತಿತ್ತಂತೆ ಆವಾಗ. ಸೊ ಈ ಪ್ರಕರಣವನ್ನು ಪೊಲೀಸ್ ಠಾಣೆ ಮೆಟ್ಲೇರಿ ರಾಜ್ಯ ಪಂಚಾಯಿತಿ ಕೂಡ ನಡೆಸಲಾಗಿತ್ತು ಅನ್ನುವಂಥದ್ದು ತಿಳಿದು ಬಂದಿದೆ. ಆದರೆ ಅಪ್ಪನ ರಕ್ತ ಹರಿಸಿದಂಥ ಆರೋಪಿಯನ್ನ ಹಿರಿಸಾವೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಆಸ್ತಿ ವಿಚಾರಕ್ಕೆ ಮಗನಿಂದನೇ ತಂದೆಯ ಹೆಣವ ಉಳಿದಂಥದ್ದು ನಿಜಕ್ಕೂ ದುರಂತ ಅಲ್ರಿ. ಆದರೆ ತಂದೆಯೂ ಕೂಡ ಒಂದು ಕಡೆ ಮೊದಲನೇ ಹೆಂಡತಿ ಮಕ್ಕಳು ಅಂತ ಅಂದಾಗ ಸಹಜವಾಗಿ ಆ ಪ್ರೀತಿ ಇದ್ದೇ ಇರುತ್ತೆ. ಸೊ 2 ಮಕ್ಕಳಿದ್ದಾರೆ, ಅವರಿಗೂ ಕೂಡ ಒಂದಿಷ್ಟು ಆಸ್ತಿ ಇದೆ. ಆದರೆ 2ನೇ ಮದುವೆ ಆಗೋದಕ್ಕೆ ಏನು ಕಾರಣ ಹಾಗಾದರೆ? ಸೊ 2ನೇ ಹೆಂಡತಿಯ ಒಂದಿಷ್ಟು ಏನಾದರೂ ಕಾರಣಗಳು, ಅದರ ಜೊತೆಗೆ ಏನಾದರೂ ಇವರಿಗೆ ಬರ್ತಾ ಇರಲಿಲ್ವಾ, ಅಥವಾ ಇವರ ಸಂಸಾರದಲ್ಲಿ ಹುಳಿ ಹಿಂಡಿಯುವಂಥ ಕೆಲಸ ಏನಾದರೂ ಆಗಿತ್ತಾ? ಅದೆಲ್ಲವೂ ಕೂಡ ಪೊಲೀಸ್ ಇಲಾಖೆ ಒಂದಿಷ್ಟು ತನಿಖೆ ಮಾಡುವ ಮೂಲಕ ಏನಾಗಿತ್ತು ಅನ್ನುವಂಥದ್ದು. ಆದರೆ ಒಟ್ಟಾರೆ ಒಂದು ಕಡೆ ಗಮನಿಸ್ತಾ ಹೋದರೆ ತಂದೆಯ ಜೀವವನ್ನು ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ರೀ? ಎಷ್ಟು ಮಟ್ಟಿಗೆ ಸರಿ ಹೇಳಿ? ಈಗಿನ ಕಾಲದಲ್ಲಿ ಒಂದು ಕಡೆ ಗಮನಿಸ್ತಾ ಹೇಳೋದಾದರೆ
ಹಿರಿಯರಾಗಿರ್ಬೋದು, ತಂದೆ ತಾಯಿಗೆ ಆಗಿರ್ಬೋದು, ಎಲ್ಲೂ ಕೂಡ ಗೌರವ ಕೊಡೋಕ್ಕಾಗ್ತಾ ಇಲ್ಲ. ಯಾರೂ ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಿರಿಯರಂತಂದರೆ ಏನು? ತಂದೆ ತಾಯಿಗೆ ಒಂದಿಷ್ಟು ಸಾಕಿ ಸಲುಹಿದಂಥ ತಂದೆ ತಾಯಿಯನ್ನು ಸಾಕೋದಕ್ಕೆ ಮಕ್ಕಳು ಈಗ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಅದೆಷ್ಟು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಯಾಕೆ ತೆರಿತಾ ಇದ್ದಾವೆ ಅಂತಂದರೆ, ಅದೆಷ್ಟು ನಾವು ಎಜುಕೇಟೆಡ್ ಆಗ್ತಾ ಇದ್ದೀವಿ, ಅಷ್ಟರ ಮಟ್ಟಿಗೆ ನಾವು ತಂದೆ ತಾಯಿಗಳನ್ನು ಭಾಳಷ್ಟು ಕೀಳು ಮಟ್ಟದಲ್ಲಿ ನೋಡುವಂಥ ಕೆಲಸ ಆಗ್ತಾ ಇದೆ. ಭಾಳಷ್ಟು ಕೀಳು ಮಟ್ಟದಲ್ಲಿ ತಂದೆ ತಾಯಿ ನಮಗೆ ಚಿಕ್ಕವರಿದ್ದಾಗ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ, ನಾವು ಕೂಡ ಅವರು ವಯಸ್ಸಾದಂಥ ಸಂದರ್ಭದಲ್ಲಿ ಅಷ್ಟು ಪ್ರೀತಿಯಿಂದ ನಾವು ಸಾಕಬೇಕು ಅನ್ನುವಂಥ ಮನಸ್ಥಿತಿ ಈಗಿನ ಮಕ್ಕಳಲ್ಲಿ ಇಲ್ಲ ಸ್ವಾಮಿ. ಇಲ್ಲ, ನಿಜವಾಗಲೂ ಕೂಡ ಇಲ್ಲ ಇಂತಹ ಪರಿಸ್ಥಿತಿ. ನೋಡಿ, 60 ವಯಸ್ಸಾಗಿದೆ ಅಪ್ಪನಿಗೆ, ರಾಡ್ನಿಂದ ಹೊಡೆದು ಒಂದಿಷ್ಟು ಕೊಲೆ ಮಾಡುವಂಥ ಮನಸ್ಥಿತಿ ಆ ಮಗನಿಗೆ ಬರುತ್ತೆ ಅಂತಂದರೆ ನಿಜವಾಗ್ಲೂ ಕೂಡ ಇವ್ರ ಮಕ್ಕಳೇನ್ರಿ? ರಾಕ್ಷಸ ರೂಪದ ಮಕ್ಕಳು ಕಣ್ರಿ ಇವರು, ರಾಕ್ಷಸ ರೂಪದ ಮಕ್ಕಳು. ಇಂಥ ಮಕ್ಕಳು ಇದ್ದರೇನು ಸತ್ತರೇನು? ನೋಡಿ, ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಮಾಜ ಎತ್ತ ಸಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಿನ ಬೆಳಗಾದರೆ ಇಂಥ ಘಟನೆಗಳು. ಆಸ್ತಿ ವಿಚಾರಕ್ಕಂತರೂ ದಿನ ಬೆಳಗಾದರೆ ಹೆಣ ಬೀಳುತ್ತೆ. ಆಸ್ತಿ ವಿಚಾರದಲ್ಲೇ ಅಂತರೂ ಈ ನೆರೆ ಹೊರೆಯವರು ಅನ್ನೋದಕ್ಕಿಂತ ಈ ಸಂಬಂಧಿಕರಲ್ಲೇ ಒಂದಿಷ್ಟು ಹೆಣಗಳು ಬೀಳುತ್ತೆ. ಈ ಕಡೆ ಅಣ್ಣ ತಮ್ಮನ ಆಸ್ತಿ ವಿಚಾರ, ಈ ಕಡೆ ಅಕ್ಕ ತಂಗಿಯ ಆಸ್ತಿ ವಿಚಾರ, ಅಥವಾ ಇಲ್ಲಿ ಕಾಕಾ ಬಾಬನ ಮಕ್ಕಳು ಆಸ್ತಿ ವಿಚಾರ, ಇದೇ ಆಸ್ತಿ. ಅದೇನು ಸತ್ತ ಮೇಲೆ ಏನ್ರಿ ಹೆಣ ಮೇಲೆ ತಮ್ಮ ಎದೆ ಮೇಲೆ ಇಟ್ಕೊಂಡು ಹೋಗ್ತಾರೇನ್ರಿ? ಇರೋದು 3 ದಿನ ಚೆನ್ನಾಗಿ ಬಾಳಿ ಬದುಕಿ ಒಂದಿಷ್ಟು ಸಮಾಜಕ್ಕೆ ಹೋದಪ್ಪ ಇದ್ದರೆ ಇಂಥ ವ್ಯಕ್ತಿ ಇರಬೇಕು ಅನ್ನುವಂಥದ್ದು ಹೆಸರು ಮಾಡ್ಕೊಂಡು ಹೋಗುವಂಥದ್ದು ಯಾರೂ ಇಲ್ಲ. ಆಸ್ತಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥದ್ದು ತಮ್ಮ ಬರೀ ಭೋಗ. ನಾವು ಹಂಗಿರಬೇಕು ಹಿಂಗಿರಬೇಕು ಅನ್ನೋಂಥದ್ದು. ಆದರೆ ಹೋಗಬೇಕಾದ್ರೆ ಯಾರಾದರೂ ಆಸ್ತಿಯನ್ನು ತೆಗೆದುಕೊಂಡು ಹೋಗ್ತಾರಾ? KG-ಗಟ್ಟಲೆ ಚಿನ್ನ ತೆಗೆದುಕೊಂಡು ಹೋಗ್ತಾರಾ? ಮೈ ಮೇಲೆ ಇದ್ದಂಥ 1 ಗ್ರಾಮ್ ಬಂಗಾರವೂ ಕೂಡ ಬಿಡೋಂಗಿಲ್ಲ. ಅಂಥ ಪರಿಸ್ಥಿತಿ ಇದೆ. ಸೊ ಇಂಥದ್ರಲ್ಲಿ ಈ ಆಸ್ತಿಗಾಗಿ ಮಕ್ಕಳು ಮಾಡುವಂಥದ್ದು, ಅಥವಾ ಈ ಹಿರಿಯರು ಆಸ್ತಿಗಾಗಿ ಇಟ್ಟಂಥ ಆಸ್ತಿಗಾಗಿ ಹೊಡೆದಾಡುವುದು ಸಾಕಷ್ಟು ನಡೀತಾ ಇದೆ. ಅದು ಯಾವಾಗ ಕೊನೆಗೊಳ್ಳುತ್ತೆ ಅನ್ನುವಂಥದ್ದೇ ಭಾಳಷ್ಟು ದುರಂತದ ಸಂಗತಿ. ಎಸ್, ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV.